ಈಗ ಸರ್ಕಾರ ಕ್ಯಾಬಿನೆಟ್ ಒಂದು ಸಭೆಯಲ್ಲಿ ವಿಶೇಷವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಂದರೆ ಇಲ್ಲಿ ಸ್ಪೆಷಲ್ ಸೆಷನ್ ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಒಕ್ಕೊರಲಿನಿಂದ ಬಂದಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಈ ವಿಕಸಿತ್ ಭಾರತ್ ಜಿ ರಾಮ್ಜಿ ಅನ್ನುವಂಥ ಒಂದು ಹೆಸರು, ಮನ್ರೇಗಾ ತೆಗೆದೇನು ಈ ಹೆಸರನ್ನ ತರಕ್ಕೆ ಹೊರಟಿದ್ದಾರಲ್ವ, ಅದರ ವಿರುದ್ಧ ಸಮರವನ್ನು ಸಾರಲಿಕ್ಕೆ ಹೋರಾಟ ಹೇಗಿರಬೇಕು ಅನ್ನುವುದು, ಅದರ ಜೊತೆಗೆ ಸದನದ ಮೂಲಕ BJP ನಾಯಕರಿಗೆ ಕೌಂಟರ್ ಕೊಡುವಂಥ ಒಂದು ಕೆಲಸಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ನೋಡಿ, ವಿಶೇಷ ಅಧಿವೇಶನ ಜನವರಿ 22ರಿಂದ ಆರಂಭ ಮಾಡಬೇಕು ಅನ್ನುವಂತಹ ಎಲ್ಲ ತೀರ್ಮಾನಗಳು ಬಂದಿದೆ. ರಾಜ್ಯಪಾಲರಿಂದ ಭಾಷಣ ಮಾಡಿಸೋದು, ಅಂದರೆ ಅವರ ಮೂಲಕವೇ BJP ನಾಯಕರಿಗೆ ತಿರುಗೇಟು ಕೊಡಿಸುವಂಥ ಕೆಲಸ ಆ ಸಂದರ್ಭದಲ್ಲಿ ಆಗುತ್ತೆ. ಮತ್ತು ಈಗ ಪ್ರಸ್ತುತವಾಗಿ ಮನ್ರೇಗಾ ಏನಿದೆ ಅದರಿಂದ ಗಾಂಧೀಜಿಯವರ ಹೆಸರನ್ನು ತೆಗೆದದ ಹಿಂದರ ಉದ್ದೇಶ ಏನು, ಅಂದರೆ BJPಯವರು ಗಾಂಧಿ ವಿರೋಧಿಗಳು ಅನ್ನೋದನ್ನು ಬಿಂಬಿಸುವಂಥ ಒಂದು ಪ್ರಯತ್ನದ ಭಾಗ. ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ ಹೊರಟಿದೆ. ಮತ್ತು ಅನುಪಾತದ ಪ್ರಕಾರ ಇಲ್ಲಿ ಅನುದಾನವನ್ನು ಏನು ಹಂಚಿಕೆ ಮಾಡಲಾಗ್ತಾ ಇತ್ತು, 90% ಕೇಂದ್ರ ಕೊಡ್ತಾ ಇತ್ತು, ಈಗ ಅದನ್ನು 60-40 ಮಾಡ್ತಾ ಇದೆ ಅಲ್ವಾ. ಅದರ ವಿರುದ್ಧವೂ ಕೂಡ ಈಗ ರಾಜ್ಯ ಮಟ್ಟದಲ್ಲಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬಚಾವೋ ಅನ್ನುವಂಥ ಒಂದು ಆಂದೋಲನ, ಅಂದರೆ ಈ ಮನ್ರೇಗಾ ಬಚಾವೋ ಅನ್ನುವಂಥ ಒಂದು ಹೋರಾಟ ಈಗಾಗಲೇ ಕಾಂಗ್ರೆಸ್ ನಾಯಕರು ಅದಕ್ಕೆ ಅಣಿಯಾಗಿದ್ದಾರೆ. ಬಟ್ ವಿಶೇಷ ಅಧಿವೇಶನದ ಮೂಲಕ ಇಡೀ ರಾಜ್ಯದ ಗಮನ ಸೆಳೆಯುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ನೋಡಿ, ಇದಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ನಿಮಗೇನು ಬೇರೆ ಕೆಲಸ ಇಲ್ವಾ? ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ಅವುಗಳನ್ನು ಮುಂದೆ ಇಟ್ಕೊಂಡು ನೀವು ಚರ್ಚೆ ಮಾಡಬೇಕಾಗಿತ್ತು. ವಿಶೇಷ ಅಧಿವೇಶನ ಅದಕ್ಕೆ ಕರೆದಿದ್ರೆ ನಮ್ಮ ಸಹಮತ ಇತ್ತು. ಆದರೆ ನೀವು ರಾಜಕೀಯ ದುರುದ್ದೇಶಕ್ಕೆ ಈ ಒಂದು ಅಧಿವೇಶನವನ್ನು ಕರೆದಿದ್ದೀರಿ, ಹಾಗಾಗಿ ನಾವು ಇದನ್ನು ಬಹಿಷ್ಕಾರ ಮಾಡ್ತೀವಿ, ಈ ಥರದ ಮಾತುಗಳನ್ನು BJP ನಾಯಕರು ಹೇಳ್ತಾ ಇದ್ದಾರೆ. ಹಾಗಾಗಿಯೇ ಸರ್ಕಾರಕ್ಕೂ ಕೂಡ ಇದೊಂದು ರೀತಿ ಅಗ್ನಿ ಪರೀಕ್ಷೆಯಾಗಿದೆ. ಯಾಕಂದರೆ ರಾಜ್ಯದ ಜನರ ತೆರಿಗೆ ಹಣ ಯಾಕೆ ಪೋಲು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗಳನ್ನು ಈಗ BJP ನಾಯಕರು ಎತ್ತಾ ಇದ್ದಾರೆ. ಅದರ ಜೊತೆಗೆ 3 ನಿರ್ಣಯಗಳನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಲಾಯಿತು. ಜನವರಿ 22ರಿಂದ 31ನೇ ತಾರೀಕಿನವರೆಗೆ ಅಧಿವೇಶನ ನಡೆಸಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇನ್ನು ಗೆಹ್ಲೋಟ್ ಅವರು ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಂದರೆ ಇಲ್ಲಿ ರಾಜ್ಯಪಾಲರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆ ಸಂದರ್ಭದಲ್ಲಿ ಭಾಷಣವನ್ನು ಮಾಡಲಿಕ್ಕೆ ಸಂಪೂರ್ಣವಾದಂಥ ಅವಕಾಶವನ್ನು ಈಗ ಕೊಡಮಾಡಲಾಗಿದೆ. ಒಂದು ಉದ್ದೇಶ ಇಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಅಧಿವೇಶನದ ಮೂಲಕ ಆಗುತ್ತೆ. ಅಧಿವೇಶನದಲ್ಲಿ ಬೇರೆ ಅಭಿವೃದ್ಧಿ ವಿಚಾರ ಅಥವಾ ಅವರವರ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳು ಇಲ್ಲಿ ಚರ್ಚೆಗೆ ಬರೋದಿಲ್ಲ. ಇಲ್ಲಿ ಫೋಕಸ್ ಮಾಡ್ತಿರೋ ಸರ್ಕಾರ ಕೇಂದ್ರ ಸರ್ಕಾರದ ಈ ಒಂದು ಧೋರಣೆ ಇದೆ ಅಲ್ವಾ, ಅದರಲ್ಲೂ ಈಗ ಜಿ ರಾಮ್ಜಿ ಅನ್ನುವಂಥ ಹೆಸರನ್ನು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ತಯಾರಾಗಿಲ್ಲ. ಇದು ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಕೂಲಿ ಕಾರ್ಮಿಕರ ಆ ಕೆಲಸದ ದಿನಗಳನ್ನು ಹೆಚ್ಚು ಮಾಡಿದರೂ ಕೂಡ ಅಲ್ಲಿ ಕೂಲಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಅಲ್ವಾ ಅವ್ರಿಗೆ, ಅದರಲ್ಲಿ ಯಾವುದೇ ರೀತಿಯಂಥ ಸಮತೋಲನವನ್ನು ಕಾಯ್ದುಕೊಳ್ಳುವಂತಹ ಉದ್ದೇಶಗಳು ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಅದರ ಜೊತೆಗೆ ಈ ಹಿಂದೆ ಮನ್ರೇಗಾ ಯೋಜನೆಯಲ್ಲಿ ಇದ್ದಂತಹ ಕೆಲವು ಅಂಶಗಳನ್ನು ಇವರು ಕಂಪ್ಲೀಟಾಗಿ ತೆಗೆದುಹಾಕಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಈಗ ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಕಾದು ನೋಡಬೇಕಾಗುತ್ತೆ ಮತ್ತೆ ಮುಂದೆ BJPಯವರು ಇದಕ್ಕೆ ವಿರುದ್ಧವಾಗಿ ಯಾವ ರೀತಿ ಹೋರಾಟವನ್ನು ಮಾಡ್ತಾರೆ ಅಂಥೇಳಿ. ಜೊತೆಗೆ ಸಮರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ ಅವರು. ಯಾವುದೇ ಕಾರಣಕ್ಕೂ ಇಲ್ಲಿ ಹಳ್ಳಿಗಳಲ್ಲಿ ಈ ಹಿಂದೆ ಹೇಗೆ ಕೂಲಿ ಕಾರ್ಮಿಕರಿಗೆ ಕೂಲಿಗಳು ಸಿಗ್ತಾ ಇತ್ತು ಅದೇ ಮಾದರಿಯಲ್ಲೇ ಕೆಲಸಗಳು ಕೊಡಮಾಡುತ್ತೆ ಕೇಂದ್ರ ಸರ್ಕಾರ ಅಂತೇಳಿ. ಅಂದರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಇಲ್ಲಿ ಹಿಡಿತವನ್ನು ಸಾಧಿಸ್ತಾ ಇದೆ ಅಂಥೇಳಿ. ಅಂದರೆ ರಾಜ್ಯಗಳಿಗೆ ಇಲ್ಲಿ ಮುಕ್ತವಾದಂತಹ ಒಂದು ಅಧಿಕಾರ ಇರೋದಿಲ್ಲ. ಗ್ರಾಮ ಪಂಚಾಯತಿಯವ್ರಿಗೆ ಈ ಹಿಂದೆ ಕೆಲವೊಂದಿಷ್ಟು ಅಧಿಕಾರಗಳಿದ್ವು. ಇಷ್ಟೇ ದಿನ ಕೂಲಿ ಕೆಲಸ, ಅಂದರೆ ಹಂತ ಹಂತವಾಗಿ ಅವರಿಗೆ ದವಸ ಧಾನ್ಯಗಳನ್ನು ಕೊಡುವುದಾಗಿರ್ಬೋದು, ಅಥವಾ ಅವರು ಎಷ್ಟು ದಿನ ಕೆಲಸವನ್ನು ಕೇಳ್ತಾರೋ ಅದಕ್ಕೆ ಪೂರಕವಾದಂಥ ವಾತಾವರಣ ಕಲ್ಪಿಸೋದಾಗಿರ್ಬೋದು. ಬಟ್ ಈಗ ಕೇಂದ್ರ ಸರ್ಕಾರದ ಈ ಒಂದು ತಿದ್ದುಪಡಿ ಏನಾದರೂ ಅಧಿಕೃತವಾಗಿ ಕಾನೂನಾಗಿ ಜಾರಿ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಎಫೆಕ್ಟ್ ಆಗುತ್ತೆ ಅನ್ನುವಂಥ ವಾದಗಳು ಜೋರಾಗ್ತಾ ಇದೆ.